ಗುರು, ಇಂಡಿಯಾದಲ್ಲಿ ಈ ಕ್ರೈಮ್ ತುಂಬಾನೇ ಕಾಮನ್ ಆಗಿಬಿಟ್ಟಿದೆ. ನೀನು ಇನ್ಸ್ಟಾಗ್ರಾಮ್ ನೋಡು, ಫೇಸ್ಬುಕ್ ನೋಡು, ನ್ಯೂಸ್ ಚಾನೆಲ್ಸ್ ನೋಡು, ಟ್ವಿಟರ್ ನೋಡು, ಎಲ್ಲ ಕಡೆ ಬರೀ ಇದೇ ನ್ಯೂಸ್. ಗುರು, ಚಿಕ್ಕ ಚಿಕ್ಕ 3-4 ವರ್ಷ ಹುಡುಗಿನೂ ಕೂಡ ಬಿಡಲ್ಲ, ಅಂಥವ್ರು ಕೂಡ ಇದ್ದಾರೆ ಇಲ್ಲಿ. ಬೇರೆ ದೇಶದಲ್ಲಿ ಏನಾರು ಈ ಕ್ರೈಮ್ ಆದರೆ ತುಂಬಾನೇ ಸಿವಿಯರ್ ಪನಿಷ್ಮೆಂಟ್ ಇದೆ. ಎಕ್ಸಾಂಪಲ್, ಚೈನಾದಲ್ಲಿ ಡೆತ್ ಪೆನಾಲ್ಟಿ, ನಾರ್ತ್ ಕೊರಿಯಾದಲ್ಲಿ ಗನ್ ತಂದು ಶೂಟ್ ಮಾಡ್ತಾರೆ, ಅಫ್ಘಾನಿಸ್ತಾನದಲ್ಲಿ ನೇಣಾಕ್ತಾರೆ, ಸೌದಿ ಅರೇಬಿಯಾದಲ್ಲಂತೂ ಚಂಡೆ ಕತ್ತರಿಸ್ತಾರೆ. ಆದರೆ ನಮ್ಮ ಇಂಡಿಯಾದಲ್ಲಿ ನೀನು ಯಾವ ಥರ ಬಟ್ಟೆ ಹಾಕಿದ್ದೆ, ನೀನು ಎಷ್ಟು ಗಂಟೆ ಮನೆ ಬರ್ತಿದ್ದೆ, ನೀನು 1 ಗಂಟೆ ಬರ್ತಿದ್ದೆಲ್ಲ ನಿಂದೇ ತಪ್ಪದು. ಬ್ರೋ, ಆರ್ ಯು ಸೀರಿಯಸ್? ಆಮೇಲೆ ಅವನ ಯಾರೋ ಪೊಲಿಟಿಷಿಯನ್ಸ್ ಫೋನ್ ಮಾಡಿ, ಹಲೋ, ಅವ್ನು ನಮ್ಮವನು, ಅವ್ನಿಗೆ ಜಾಸ್ತಿ ಮಾಡಬೇಡ್ರಿ ಆಯ್ತಾ, 1 ತಿಂಗಳು ಜೈಲಲ್ಲಿ ಇಟ್ಬಿಟ್ಟು ಆಮೇಲೆ ಹೊರ ಕಳಿಸ್ಬಿಟ್ರಿ ಅವನ್ನ ಅಂತಾರೆ. ಅವನು 1 ತಿಂಗಳು ಜೈಲಲ್ಲಿ ಹಾಯಾಗಿರ್ತಾನೆ, ಹೊರ ಬಂದ್ಬಿಟ್ಟು ಏನು ಮಾಡಿಲ್ದಿರೋ ಥರ ಬಿಂದಾಸಾಗಿರ್ತಾನೆ. ಈ ಕಡೆ ಪಾಪ ಹುಡುಗಿ ಮತ್ತೆ ಅವ್ರ ಫ್ಯಾಮಿಲಿ ಜಸ್ಟಿಸ್ ಸಿಗಲ್ಲ, ಏನಿಲ್ಲ, ಕೇಸ್ ಕ್ಲೋಸ್ಡ್, ಖತಮ್, ಬಾಯ್ ಬಾಯ್, ಟಾಟಾ, ಸಿ ಯು, ಗುಡ್ ಬೈ, ಅಷ್ಟೇ. ಇಂಡಿಯಾದಲ್ಲಿ ಈ ಕ್ರೈಮ್ ಕಮ್ಮಿ ಆಗಬೇಕು ಅಂತಂದ್ರೆ ನಮ್ಮ ಬರೋಂಥ ಅಪ್ಕಮಿಂಗ್ ಜನ್ರೇಷನ್ ಚಿಕ್ಕ ಚಿಕ್ಕ ಹುಡುಗರಿಗೆ ಹ್ಯೂಮನ್ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್, ಹ್ಯೂಮನ್ ರೈಟ್ಸ್, ಸಿವಿಕ್ ಸೆನ್ಸ್ ಆ್ಯಂಡ್ ಸೆಕ್ಸ್ ಎಜುಕೇಷನ್ ಇವನ್ನೆಲ್ಲ ಕಲಿಸ್ಬೇಕು. ಚಿಕ್ಕ ವಯಸ್ಸಿಂದನೇ ಇಂಥ ಒಳ್ಳೆ ಮೆಂಟಾಲಿಟಿ ಡೆವಲಪ್ ಆದರೆ ದೊಡ್ಡವರಾದ ಇಂಥ ಕ್ರೈಮ್ಗಳು ಮಾಡಲ್ಲ ಅವರು. ಇದ್ರ ರಿಲೇಟೆಡೇ ನಮ್ಮ ಕನ್ನಡದಲ್ಲಿ ಒಂದು ಮಾತೈತೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ. ಬಾಕಿ ನೀವು ಅರ್ಥ ಮಾಡ್ಕೊಂಡಿದ್ರೆ ಅನ್ಕೋತೀನಿ. ಬಾಯ್.